ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ಶ್ರೋತೃ ಬಂಧುಗಳೇ, ನನ್ನ ಹೆಸರು ಡಾಕ್ಟರ್ ಶಿಲ್ಪಾ HD. ನಾನು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ನೈಸರ್ಗಿಕ ಕೃಷಿ ಇತ್ತೀಚೆಗೆ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಹೆಚ್ಚಿನ ಪ್ರಚಲಿತದಲ್ಲಿದೆ. ಈ ನೈಸರ್ಗಿಕ ಕೃಷಿ ಸಾವಯವ ಕೃಷಿಯಲ್ಲಿ ನಿಮಗೆ ಗೊತ್ತಿರೋ ಥರ ಯಾವುದೇ ಥರದ ಗೊಬ್ಬರಗಳನ್ನು ನಾವು ಹೊರಗಡೆಯಿಂದ ತಂದು ಹಾಕೋಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ನಾವು ನಮ್ಮಲ್ಲೇ ಸಿಗ್ತಕ್ಕಂಥ ಹಸುವಿನ ಸಗಣಿ ಮತ್ತು ಗಂಜಲದಿಂದ ಕೆಲವೊಂದು ಪರಿಕರಗಳನ್ನು ಮಾಡ್ಕೋತಾ ಇದ್ದೀವಿ. ಅಂಥ ಒಂದು ಪ್ರಮುಖ ಪರಿಕರವಾದ ಬೀಜಾಮೃತದ ಬಗ್ಗೆ ನಾನು ಈ ದಿನ ಮಾತಾಡ್ತಾ ಇದ್ದೀನಿ. ಬೀಜಾಮೃತ ಥರನೇ ಜೀವಾಮೃತ ಕೂಡ ಪ್ರಮುಖ ಪರಿಕರ. ಆ ಥರ ಬೀಜಾಮೃತನ ನಾವು ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಬೀಜಾಮೃತದಿಂದ ನಾವು ಮೇಲುಗೊಬ್ಬರವಾಗಿ ಮಾಡ್ತೀವಿ ಮತ್ತು ಇದು ಸೂಕ್ಷ್ಮಾಣು ಜೀವಿಗಳ ಸಂಕೀರ್ಣ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಜೀವಾಮೃತ ನೀವು ಮಾಡಬೇಕು ಅಂತಂದರೆ ಮೊದಲನೇದಾಗಿ ಏನೇನು ಬೇಕಪ್ಪ ಅಂತಂದರೆ 10 kg ಸಗಣಿ, 10 ಲೀಟ್ರು ಗೋಮೂತ್ರ, 2 kg ಯಾವುದೇ ಥರದ ದ್ವಿದಳ ಧಾನ್ಯಗಳನ್ನು ಹಿಟ್ಟನ್ನು ತೆಗೆದುಕೊಳ್ಬೇಕು. ಅದಾದ ನಂತರ 2 kg ನೀವು ಬೆಲ್ಲ, ದೇಸಿ ಬೆಲ್ಲ ಆದರೆ ಉತ್ತಮ. ಮತ್ತು 1 ಇಡೀ ಬದುವಿನ ಮಣ್ಣು ಅಥವಾ ಕಾಡಿನ ಮಣ್ಣು ಅಂತ ಕರಿತೀವಿ. ಯಾಕೆ ಬದುವಿನ ಮಣ್ಣು ಕಾಡಿನ ಮಣ್ಣು ಅಂದರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಯಥೇಚ್ಛವಾಗಿರುತ್ತೆ. ಅಲ್ಲಿ ಯಾವುದೇ ಥರದ ರಾಸಾಯನಿಕಗಳನ್ನು ಕೀಟನಾಶಕಗಳನ್ನು ನಾವು ಉಪಯೋಗಿಸಿರಲ್ಲ. ಆ ಒಂದು ಕಾರಣಕ್ಕೆ ಬದುವಿನ ಮಣ್ಣು ಅಥವಾ ಕಾಡಿನ ಮಣ್ಣನ್ನು ನಾವು ಉಪಯೋಗಿಸ್ಬೋದು. ಇಷ್ಟು ಸಾಮಗ್ರಿಗಳನ್ನು ಏನು ಮಾಡಬೇಕು ಅಂತಂದರೆ, ನಂತರದಲ್ಲಿ 200 ಲೀಟರ್ ಡ್ರಮ್ಮಿನಲ್ಲಿ ನೀವು 10 ಲೀಟ್ರ್ ಗೋಮೂತ್ರ, 10 kg ಸಗಣಿ, 2 kg ದ್ವಿದಳ ಧಾನ್ಯಗಳ ಹಿಟ್ಟು, 2 kg ಬೆಲ್ಲ ಮತ್ತು 1 ಇಡೀ ಮಣ್ಣನ್ನು ಹಾಕಿ ಮಿಶ್ರಣ ಮಾಡಿ ಅದಕ್ಕೆ 150 ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಕಲಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈ ಥರ ನೀವು ಮಿಶ್ರಣ ಮಾಡಿದ ನಂತರ ಇದನ್ನು ನೀವು ಬೆಳಗ್ಗೆ ಮತ್ತು ಸಂಜೆ ಇದನ್ನು ವೃತ್ತಾಕಾರದಲ್ಲಿ ತಿರುಗಿಸ್ಬೇಕು. ಯಾಕೆಂದರೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಗಾಳಿ ಆಡುವಿಕೆಗೆ ಕೂಡ ಪ್ರಮುಖ ಆಗಿರೋದ್ರಿಂದ ಬೆಳಗ್ಗೆ ಅಥವಾ ಸಂಜೆ ಬಂದು ಇದನ್ನು ನಾವು ವೃತ್ತಾಕಾರದಲ್ಲಿ ತಿರುಗಿಸ್ಬೇಕು. ಇದನ್ನು ಯಾವ ಥರ ಉಪಯೋಗಿಸ್ಬೇಕಪ್ಪ ಅಂತಂದರೆ, ಈ ಬೀಜಾಮೃತ ನೀವು ಮಾಡಿ 15 ದಿನಗಳ ಒಳಗಾಗಿ ಉಪಯೋಗಿಸ್ಬೇಕು. ಇದನ್ನು 7 ದಿನಗಳವರೆಗೂ ಕೂಡ ನೀವು ಬೆಳಗ್ಗೆ ಮತ್ತು ಸಂಜೆ ನೀವು ತಿರುಗಿಸ್ಬೇಕಾಗತ್ತೆ ಮತ್ತು ಇದನ್ನ ನೆರಳಿನಲ್ಲಿ ಇಡಬೇಕಾಗತ್ತೆ. ಇದನ್ನು ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕಪ್ಪ ನಿಮ್ಮ ಹೊಲಗದ್ದೆಗಳಿಗೆ ಅಂತಂದರೆ, ಎಕರೆಗೆ 500 ಲೀಟ್ರ್ ಥರ ನೀವು ಉಪಯೋಗಿಸ್ಬೇಕು. ಅಥವಾ ನಿಮ್ಮ ತೋಟಗಾರಿಕಾ ಬೆಳೆಗಳಲ್ಲಾದರೆ ಈ ಗಿಡಕ್ಕೆ, ಅಡಿಕೆ ಗಿಡ ಆದರೆ, ತೆಂಗಿನ ಗಿಡ ಆದರೆ ಗಿಡಕ್ಕೆ 1 ಲೀಟರ್ನಂತೆ ಇದನ್ನು ನೀವು ಉಪಯೋಗಿಸ್ಬೋದು. ಇದನ್ನು ನಾವು ಮೇಲುಗೊಬ್ಬರವಾಗಿ ಕೂಡ ಉಪಯೋಗಿಸ್ಬೋದು. ಅಥವಾ ನಿಮ್ಮ ನೀರಾವರಿ ಬಗ್ಗೆ ಸ್ಪ್ರಿಂಕ್ಲರ್ ಅಥವಾ ಇರಿಗೇಷನ್ ಯಾವುದೇ ಥರದ ಮಾದರಿ ನೀರಾವರಿಯಲ್ಲಿ ಕೂಡ ಇದನ್ನ ಉಪಯೋಗಿಸ್ಬೋದು. ಇಲ್ಲ ಹಾಯಿ ನೀರಿನಲ್ಲಿ ಕೂಡ ಇದನ್ನ ಉಪಯೋಗಿಸ್ಬೋದು. ಇದನ್ನು ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ವೃದ್ಧಿಗೊಂಡು ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಗಿಡಗಳಿಗೆ ಒದಗಿ ಅತಿ ಹೆಚ್ಚಿನ ಒಂದು ಇಳುವರಿ ನಾವು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 944 871 9289. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ RC ಜಗದೀಶ್ ಅಂತ, ಕುಲಪತಿಗಳು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ, ಶಿವಮೊಗ್ಗ. ರೈತ ಬಾಂಧವರೇ, ಸಹ್ಯಾದ್ರಿ ಬ್ರ್ಯಾಂಡ್ ನಡೆಯಲ್ಲಿ ನಮ್ಮ ಎಲ್ಲಾ ಕೃಷಿ ಉತ್ಪನ್ನಗಳನ್ನ, ಪದಾರ್ಥಗಳನ್ನ, ಬೀಜಗಳನ್ನ, ಸಸ್ಯಗಳನ್ನ ಮತ್ತು ಜೀವಾಣುಗಳನ್ನ, ಜೇನುತುಪ್ಪವನ್ನ ನಾವು ಮಾರಾಟ ಮಾಡ್ತಾ ಇದೀವಿ. ಭತ್ತದಲ್ಲಿ ಸಹ ಸಹ್ಯಾದ್ರಿ, ಗೋವಿನ ಜೋಳದಲ್ಲೂ ಸಹ್ಯಾದ್ರಿ ಮತ್ತೆ ಶೇಂಗಾದಲ್ಲೂ ಸಹ್ಯಾದ್ರಿ ಅನ್ನೋ ಮಾರಾಟವನ್ನ ಮಾಡ್ತೀವಿ. ಅದೇ ಸುಮಾರು 10 ಲಕ್ಷ ಗಿಡಗಳನ್ನ ನಾವು ತಯಾರು ಮಾಡಿದೀವಿ. ಅದು ಸಹ ಸಹ್ಯಾದ್ರಿ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಆಗ್ತದೆ. ಕಾಳುಮೆಣಸು ಅಂತ ಹೇಳ್ತೀವಲ್ಲ, ಕಾಳುಮೆಣಸು ಮತ್ತೆ ಗೋಡಂಬಿ, ಅಡಿಕೆ, ತೆಂಗು ಮತ್ತೆ ಇತರ ಸಸ್ಯಗಳನ್ನ ಸಹ ನಾವು ಸಹ್ಯಾದ್ರಿ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಮಾಡ್ತೀವಿ. ಜೇನುತುಪ್ಪವನ್ನ ನಾವು ಅನೇಕ ಜೈವಿಕ ಕೀಟನಾಶಕಗಳನ್ನು ಸಹ ನಾವು ಮಾರಾಟ ಮಾಡ್ತಿದ್ದೀವಿ. ಇದರ ಸದುಪಯೋಗವನ್ನ ರೈತರಲ್ಲೂ ಸಹ ಪಡಿಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.